ಚೂಯಿಂಗ್ ಗಮ್ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಮುದುಕರ ತನಕ ಎಲ್ಲರೂ ತಿಂತಾರೆ. ಎಸ್ಪೆಷಲಿ 20 ವರ್ಷ ಒಳಗಿನವರು ಈ ಚೂಯಿಂಗ್ ಗಮ್ನ ಜಾಸ್ತಿ ತಿಂತಾರೆ. ಚೂಯಿಂಗ್ ಗಮ್ ಅಥವಾ ಬಬಲ್ ಗಮ್ ಎಲ್ಲ ಕಡೆ ತುಂಬಿಕೊಂಡವು. ನೀರು, ಗಾಳಿ, ನಾವು ತಿನ್ನೋ ಊಟ ಎಲ್ಲ ಕಡೆ ಅಂದರೆ ಎಲ್ಲ ಕಡೆ. ಏನು ಮಾತಾಡಕತ್ತಿಯಪ್ಪ ಅಂತೀರೇನ? ತಡೀರಿ ಹೇಳ್ತೀನಿ. ಚೂಯಿಂಗ್ ಗಮ್ ಅಂದ್ರೆ ಡೈರೆಕ್ಟ್ ಚೂಯಿಂಗ್ ಗಮ್ ಅಲ್ಲ, ಬಟ್ ಮೈಕ್ರೋ ಪ್ಲಾಸ್ಟಿಕ್. ಚೂಯಿಂಗ್ ಗಮ್ ಎಲ್ಲ ಕಡೆ ತುಂಬಿಕೊಂಡವ ಅಂತ ಹೇಳ್ತೀರಿ, ಪ್ಲಾಸ್ಟಿಕ್ ಅಂತ ಹೇಳ್ತೀರಿ. ಎತ್ತನಿಂದ ಎತ್ತ ಸಂಬಂಧವಯ್ಯ ಅನ್ನೋ ಮಾತಾಡಕತ್ತಿಯಲ್ಲಪ್ಪ, ತಲೆಗೆ ಕೆಟ್ಟೈತಿನೋ ಅಂತ ಕೇಳಕತ್ತಾರನ. ನಾವು ಚೂಯಿಂಗ್ ಗಮ್ ಒಳಗೆ ಫುಲ್ ಪ್ಲಾಸ್ಟಿಕ್ ತುಂಬ್ಯಾವು ಅಂಥೇಳಿ ಒಂದು ರಿಸರ್ಚಿಂದ ಪ್ರೂವ್ ಆಗೈತಿ. ಈ ವಿಡಿಯೋದಾಗ ಅದ್ರ ಬಗ್ಗೆನೇ ನೋಡೋಣ. ಇನ್ನು ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಮಗ್ಲು ಗಂಟೆ ಐತಲ್ಲ ಅದನ್ನ ಒಂದು ಸಲ ಹೊಡೆದ್ಬಿಡ್ರಿ. ಮೈಕ್ರೋ ಪ್ಲಾಸ್ಟಿಕ್ಸ್ ನಮ್ಮ ಕಣ್ಣಿಗೆ ಕಾಣಲಾರ್ದ ನಮ್ಮ ದೇಹ ಸೇರಿಕೊಂಡು ಸಣ್ಣಗೆ ನಮ್ಮನ್ನು ಕೊಲ್ಲೋ ದೆವ್ವ ಇದ್ದಂಗೆ ಇವು. ಇನ್ನು ನಾವು ಚೂಯಿಂಗ್ ಗಮ್ ಬಾಗ್ ಹಾಕ್ಕೊಂಡು ಹಾಗೆ ಚಾಲೂ ಮಾಡಿದ ಕೂಡಲೇ ಮೈಕ್ರೋ ಪ್ಲಾಸ್ಟಿಕ್ಸ್ ನಮ್ಮ ಬಾಡಿ ಸೇರ್ಕೊಳಕ್ಕೆ ಚಾಲೂ ಮಾಡಿಬಿಡ್ತಾವೆ. ಇದನ್ನು ಅಮೇರಿಕನ್ ಕೆಮಿಕಲ್ ಸೊಸೈಟಿಯವರು ರಿಸರ್ಚ್ ಮಾಡಿ ಹೇಳ್ಯಾರ. ಇವರು ರಿಸರ್ಚ್ ಮಾಡೋಕ್ಕೆ ಬೇರೆ ಬೇರೆ 10 ಬ್ರ್ಯಾಂಡಿನ ಚೂಯಿಂಗ್ ಗಮ್ ಯೂಸ್ ಮಾಡಿದ್ರು. ಮತ್ತಿನ್ನು ರಿಸರ್ಚ್ ಮುಗಿದ್ಮೇಲೆ ರಿಸಲ್ಟ್ ನೋಡಿ ಅವರು ಶಾಕ್ ಆಗ್ಯಾರಂತ. ಬರೀ 1 ಗ್ರಾಮ್ ಚೂಯಿಂಗ್ ಗಮ್ ತಿಂದ್ರೆ 637 ಮೈಕ್ರೋ ಪ್ಲಾಸ್ಟಿಕ್ಸ್ ಕಣಗಳು ಬಾಯಿ ಒಳಗೆ ರಿಲೀಸ್ ಆಗ್ತಾವೆ. ಇನ್ನು ವರ್ಷಗಟ್ಟಲೆ ಚೂಯಿಂಗ್ ಗಮ್ ತಿನ್ಕೋ ಅಂತ ಇದ್ರೆ ಮುಗೀತು ಕತಿ. ಯಾಕಂದ್ರೆ ಇವು ಬಾಯಿ ಒಳಗೆ ಕರಿ ಬಿಡಂಗಿಲ್ಲ. ಮುಂದೆ ಲಂಗ್ಸ್, ಬ್ರೈನ್, ಕರುಳು ಹಿಂಗೆಲ್ಲ ಕಡೆ ಹೋಗ್ತಾವೆ. ಇದಷ್ಟೇ ಅಲ್ಲ, ಈ ಸೈಂಟಿಸ್ಟ್ಗಳು ಕಂಡುಕೊಂಡಂಗೆ ತಾಯಿ ಹೊಟ್ಟೆ ಒಳಗೆ ಬೆಳೆಯಕತ್ತು ಭ್ರೂಣದೊಳಗೂ ಕಂಡು ಬಂದ. ಇನ್ನು ಸೈಂಟಿಸ್ಟ್ ಹೇಳುವಂಗೆ ಮೈಕ್ರೋ ಪ್ಲಾಸ್ಟಿಕ್ಸ್ ಮೇಲೆ ಬಹಳ ಡೇಂಜರಸ್ ರಿಪೋರ್ಟ್ಸ್ ಹೊರಗೆ ಬರಕತ್ತಾವ. ಈ ಮೈಕ್ರೋ ಪ್ಲಾಸ್ಟಿಕ್ಸ್ನಿಂದ ಸೆಲ್ ಡ್ಯಾಮೇಜ್ ಆಗುತ್ತಾ, ಇನ್ಫ್ಲಮೇಷನ್ ಆಗುತ್ತಾ, DNA ಡ್ಯಾಮೇಜ್ ಆಗಿ ಕ್ಯಾನ್ಸರ್ ಆಗೋ ಚಾನ್ಸ್ ಹೆಚ್ಚಾಗುತ್ತಾ, ಹಾರ್ಟು, ಕಿಡ್ನಿ, ಲಿವರು ಎಲ್ಲ ಕಡೆ ಪ್ರಾಬ್ಲಮ್ಸ್ ಆಗ್ತಾವೆ. ಇನ್ನು ಈ ಸೈಂಟಿಸ್ಟ್ಗಳು ಚೂಯಿಂಗ್ ಗಮ್ ಮೇಲೆ ರಿಸರ್ಚ್ ಮಾಡಿ ಪೇಪರ್ ಪ್ರೆಸೆಂಟ್ ಮಾಡುವಾಗ ಹೇಳಿದ್ರಂತ, ಚೂಯಿಂಗ್ ಗಮ್ಮಿಂದ ಏನೂ ತೊಂದರೆ ಇಲ್ಲ, ಆದರೆ ಚೂಯಿಂಗ್ ಗಮ್ ಇರೋ ಪ್ಲಾಸ್ಟಿಕ್ಕಿಂದ ಭಾಳ ಪ್ರಾಬ್ಲಮ್ ಆಗ್ತಾವೆ ಅಂಥೇಳಿ. ಇದು ವಿಷ ತುಂಬಿದ ಜ್ಯೂಸ್ನೊಳಗೆ ಜ್ಯೂಸ್ನಿಂದ ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ಜ್ಯೂಸ್ನೊಳಗೆ ಇರೋ ವಿಷದಿಂದ ಪ್ರಾಬ್ಲಮ್ ಆಕೈತಿ ಅಂದಂಗೆ ಆಯ್ತು. ಇನ್ನು ಬೇರೆ ಎಲ್ಲ ಪ್ಲಾಸ್ಟಿಕ್ಸ್ನಿಂದ ಇದು ಎನ್ವಿರಾನ್ಮೆಂಟ್ ಒಳಗೆ ಕ್ಲಿಯರ್ ಆಗಂಗಿಲ್ಲ. ಇನ್ನು ನಾವು ಚೂಯಿಂಗ್ ಗಮ್ ತಿಂದು ಎಲ್ಲ ಕಡೆ ಉಗುಳೋದ್ರಿಂದ ಎಲ್ಲ ಕಡೆ ಪ್ಲಾಸ್ಟಿಕ್ ಹರಡ್ತಾವೆ. ಅದಕ್ಕೇನು ಮಾಡಬೇಕು? ಸಿಂಪಲ್, ಚೂಯಿಂಗ್ ಗಮ್ ತಿನ್ನೋದು ಬಿಟ್ಟುಬಿಡ್ರಿ. ಇದರಿಂದ ನಮ್ಮ ಆರೋಗ್ಯಕ್ಕೂ ಲಾಭ ಆಗ್ತೈತಿ, ಎನ್ವಿರಾನ್ಮೆಂಟ್ಗೂ ಲಾಭ ಆಗ್ತೈತಿ. ಇನ್ನು ಒಂದು ಮೇನ್ ಅಂದ್ರೆ ಚೂಯಿಂಗ್ ಗಮ್ ತಿಂದು ಎಲ್ಲಿ ಬೇಕಲ್ಲಿ ಉಳಿಬೇಡ್ರಿ. ಇದು ಇಂಡೈರೆಕ್ಟಾಗಿ ನೀರನ್ನ ಪೊಲ್ಯೂಟ್ ಮಾಡ್ತೈತಿ, ಮತ್ತು ಮೈಕ್ರೋ ಪ್ಲಾಸ್ಟಿಕ್ಸ್ ನಮ್ಮ ದೇಹಕ್ಕೆ ಒಳ್ಳೆ ಸೇರ್ಕೊತಾವು. ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಿಮಗೆ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಒತ್ತಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸಲಹೆ, ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.